ಒಂದು ಬ್ರೇಕಪ್ ಆಯಿತು ಅಂತ ಹೇಳಿದ್ರೆ ಎಷ್ಟೋ ಜನ ಅನ್ಕೊಳ್ತಾರೆ ನಾನು ಬದುಕೋದೇ ಬೇಡ. ಯಾವ ವ್ಯಕ್ತಿನ ಪ್ರಪಂಚ ಅನ್ಕೊಂಡು ಬದುಕ್ತಾ ಇದ್ವಿ ಆ ವ್ಯಕ್ತಿನೇ ನಮ್ಮ ಲೈಫಲ್ಲಿ ನಮ್ಮನ್ನ ಕೈ ಬಿಟ್ಬಿಟ್ರು, ಮುಗೀತು ನನ್ನ ಜೀವನ ಅನ್ಕೋತಾರೆ ಎಷ್ಟೋ. ಅಂಥವರಿಗೋಸ್ಕರ ಇವತ್ತಿನ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಬಿಕಾಸ್ ಎವ್ರಿಡೇ ಕೌನ್ಸಿಲಿಂಗಲ್ಲಿ ಈ ಥರದ್ದು ಸುಮಾರು ಬೇಸರದ ಒಂದು ಅವ್ರ ಕಥೆಗಳನ್ನು ಕೇಳಿದಾಗ ತುಂಬ ಬೇಸರ ಆಗುತ್ತೆ ಆ್ಯಕ್ಚುಲಿ. ಅವರಿಗೆ ನಾನು ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡಿಸ್ತೀನಿ. ನಿಮ್ಮ ಪ್ರೀತಿ ನಿಮ್ಮ ಜೀವನದಲ್ಲಿ ಒಂದು ಭಾಗ ಅಷ್ಟೇ, ಅದು ನೆನಪಿರಲಿ ಆ್ಯಕ್ಚುಲಿ. ಓಕೆ, ಲವ್ ಇಟ್ಸ್ ಎ ಪಾರ್ಟ್ ಆಫ್ ಲೈಫ್. ಪ್ರೀತಿನೇ ಬದುಕಲ್ಲ ಆ್ಯಕ್ಚುಲಿ. ಸೊ ಹಂಗಿದ್ಮೇಲೆ ಏನು ಅದು ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಯಾರೆಲ್ಲ ಬ್ರೇಕಪ್ ಆಗಿ ಯಾರಿಗೆ ಸರ್ವಸ್ವ ಅನ್ಕೊಂಡು ಬದುಕಿದ್ದೀರಿ ಆ ವ್ಯಕ್ತಿಗಳ ಕೈ ಕೊಟ್ಟಾಗ ಬದುಕೇ ಮುಗಿದೋಯ್ತು ಅಂತ ಹೇಳೋರು ವಿಡಿಯೋ ನೋಡಿ, ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರದ ಮೋಟಿವೇಶನಲ್ ವಿಡಿಯೋಗಳು ಸಿಗುತ್ತೆ ನಿಮಗೆ. ಬದುಕಿನ ಒಂದು ಪ್ರಾಕ್ಟಿಕಲ್ ವಿಚಾರಗಳು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಆ್ಯಂಡ್ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ. ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ, ನನ್ನ ಜೊತೆ ಮಾತಾಡ್ಬೋದು. ಬಟ್ ಫೀಸ್ ಇರುತ್ತೆ, ಫ್ರೀ ಅಂತೂ ಇರಲ್ಲ. ಓಕೆ, ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನೋಡಿ, ಪ್ರೀತಿಸಿದವ್ರನ್ನ ಕೈ ಕೊಟ್ಟರು ಜೀವನ ಮುಗೀತು ಅಂತ ಏನು ಅನ್ಕೊಳ್ತೀರಲ್ಲ, ಯಾವುದೇ ಕಾರಣಕ್ಕೆ ಹಾಗೆ ಅನ್ಕೋಬೇಡಿ. ಯಾವ ವ್ಯಕ್ತಿ ಪ್ರೀತಿ ಮಾಡಿದ್ರಲ್ಲ ಆ ವ್ಯಕ್ತಿ ಕೈ ಬಿಟ್ಟ ತಕ್ಷಣ ಜೀವನನೇ ಇಲ್ಲಿಗೆ ಮುಗಿದೋಯ್ತು ಅಂತ ಎಷ್ಟೋ ಜನ ಥಿಂಕ್ ಮಾಡ್ತಾರೆ. ಬಟ್ ಅಲ್ಲಿಂದ ಒಂದು ಬದುಕು ಸ್ಟಾರ್ಟ್ ಆಗತ್ತೆ. ಮನುಷ್ಯನಿಗೆ ಬುದ್ಧಿವಂತ ಪ್ರಾಣಿ ಅಂತ ಕರೆಯೋದು. ಅಷ್ಟೂ ಸಾವಿರಾರು ಕೋಟಿ ಜೀವರಾಶಿಗಳಲ್ಲಿ ಮನುಷ್ಯನಿಗೆ ಮಾತ್ರ ಬುದ್ಧಿವಂತ ಪ್ರಾಣಿ ಅಂತ ಕರೀತಾರೆ. ಎಸ್ಸಾನು ನೋಡ್ತಿರೋ ಒಪ್ಕೋತೀರ, ನನ್ನ ಬುದ್ಧಿವಂತ ಪ್ರಾಣಿ ಮನುಷ್ಯನಿಗೆ ಮಾತ್ರ. ಬಿಕಾಸ್ ಯೋಚನೆ ಮಾಡುವಂಥ ಒಂದು ಶಕ್ತಿ ಇದೆ. ಸೊ ಯೋಚನೆ ಮಾಡಿ, ಬದುಕು, ಆಯಸ್ಸು, ಸ್ನೇಹ ಸಂಬಂಧ ಹೇಗೆ ಇದು ಯಾವ ಥರ ಭಗವಂತನ ಸೃಷ್ಟಿ ಇದೆ, ನಾವು ಯಾವ ಥರ ಯೋಚನೆ ಮಾಡಿ. ಯಾವ ವ್ಯಕ್ತಿನೂ ಕೂಡ ನೋಡಿ, ನಿಮ್ಮೊಟ್ಟಿಗೆ ಯಾರೇ ರಿಲೇಷನ್ಶಿಪ್ಪಲ್ಲಿ ಯಾರೇ ಕನೆಕ್ಟ್ ಆಗಲಿ, ಅವ್ರು ಹೇಳಿದ್ರೆ ನಾನು ತುಂಬ ಇಷ್ಟು ಹಚ್ಕೋ ನೀನು ನನ್ನ ಪ್ರಪಂಚ ಮಾಡ್ಕೊ ಅಂತ, ಇಲ್ವಲ್ಲ. ಅದು ಮಾಡ್ಕೊಂಡಿದ್ಯಾರು? ನಾವು. ಒಂದು ಪಾಯಿಂಟ್. ಎರಡನೇದು ಬಂದು ಏನು ಅಂತ ಹೇಳಿದ್ರೆ, ಯಾವ ವ್ಯಕ್ತಿ ಪ್ರೆಸೆಂಟ್ ಸಿಚುವೇಶನಲ್ಲಿ ಅವರ ಬಿಹೇವಿಯರು, ವರ್ತನೆ, ಯೋಚನೆ, ಬಾಡಿ ಲ್ಯಾಂಗ್ವೇಜ್, ಮಾತು ಕತೆ ಹೇಗಿದೆ? ಪ್ರೀತಿಯಿಂದ ಇದ್ದಾರ ನಮ್ಮೊಟ್ಟಿಗೆ? ಇಲ್ಲ. ಅವ್ರ ಪಾಡಿಗೆ ಅವ್ರು ಇರಬೇಕಾದ್ರೆ, ಅವ್ರ ಪಾಡಿಗೆ ಅವರು ನಮ್ಮನ್ನು ಬಿಟ್ಬಿಟ್ಟು ಬೇರೆಯವ್ರೊಟ್ಟಿಗೆ ಇರಬೇಕಾದ್ರೆ ಆ ಸತ್ಯಗಳಿದೆಯಲ್ಲ, ಅಲ್ಲಿಂದ ಶುರು ಮಾಡಿ. ಹಿಂದೆ ನಡೆದಿರೋದು ಬೇಡ ಲೈಫಲ್ಲಿ. ಖುಷಿಯಾಗಿ ಬಾಳಿದ್ರಿ, ಬದುಕಿದ್ರಿ, ಹೆಜ್ಜೆ ಹಾಕಿದ್ರಿ, ಡ್ಯಾನ್ಸ್ ಮಾಡಿದ್ರಿ, ಚೆನ್ನಾಗಿದ್ರಿ, ಎಲ್ಲ ಆಯಿತು ಅವರೊಟ್ಟಿಗೆ. ನೆಕ್ಸ್ಟ್ ವಾಟ್? ಇದಕ್ಕೆ ಪ್ರಶ್ನೆಗೆ ಉತ್ತರ ಅವ್ರು ಹೆಂಗಿದ್ದಾರೆ ನಿಮ್ಮೊಟ್ಟಿಗೆ. ನೋಡಿ, ಪ್ರೀತಿ ಅಂತ ಆದರೆ ಲೈಫಲ್ಲಿ ಅದರಿಂದ ಖುಷಿ ಆಗಬೇಕು, ಅದರಿಂದ ಬದುಕು ಚೆನ್ನಾಗಿರಬೇಕು, ಬದುಕು ಹಾಳಾಗಬಾರ್ದು ಆ್ಯಕ್ಚುಲಿ ನನ್ನ ಪ್ರಕಾರ. ಒಬ್ಬ ವ್ಯಕ್ತಿ ನಮ್ಮ ಲೈಫಲ್ಲಿ ಬಂದಿದ್ದಾನೆ ಅಂತ ಹೇಳಿದ್ರೆ ಕಷ್ಟಕ್ಕೆ ಸುಖಕ್ಕೆ ಎರಡೂ ಭಾಗಿಯಾಗಿ ಲೈಫ್ ಇನ್ನೂ ಬೆಟರ್ ದೆನ್ ಆಗಬೇಕೇ ಹೊರತು ಅದರಿಂದ ಕಣ್ಣೀರು ಹಾಕ್ಕೊಂಡು ಬದುಕು ಹಾಳು ಮಾಡ್ಕೊಂಡು ನಾಶ ಮಾಡೋದು ಪ್ರೀತಿ ಅಲ್ಲ. ಓಕೆ, ಸೊ ಇಲ್ಲಿ ನೀವು ಯೋಚನೆ ಮಾಡೋ ರೀತಿ ಏನು? ಮುಗಿದೋಯ್ತು ಬದುಕು, ಬಟ್ ಅವ್ರ ಬದುಕು ಇನ್ನೂ ಕಲರ್ಫುಲ್ ಆಗಿದೆ ಅಂದಮೇಲೆ ಯೋಚನೆ ಮಾಡಬೇಕು ತಾನೆ, ಬುದ್ಧಿ ಇದೆ ತಾನೆ. ಇಲ್ಲಿಂದ ನಮ್ಮ ಬದುಕು ಸ್ಟಾರ್ಟ್ ಆಗಬೇಕು. ಆ ವ್ಯಕ್ತಿಗಳ ಮುಂದೆ ನಾನು ಹೇಗೆ ಬದುಕಬೇಕಪ್ಪ? ಯಾವ ವ್ಯಕ್ತಿ ನಮ್ಮನ್ನ ತುಂಬಾ ಕೇವಲವಾಗಿ ನೋಡ್ಬಿಟ್ಟು ಮೋಸ ಮಾಡಿದ್ದಾರಲ್ಲ, ಅವ್ರ ಮುಂದೆ ಕಣ್ಣೀರು ಹಾಕ್ತಾ ಕೂತ್ಕೊಬೇಕಾ? ಆ ಲೈಫನ್ನು ನಾವು ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋಗ್ಬೇಕಾ? ಮೊದಲನೇ ಕ್ವಶನ್ಸ್ ನಮಗೆ ನಾವು ಕೇಳ್ಕೊಳ್ಳುವಂಥದ್ದು. ಸೋತೋಗ್ಬಿಡ್ತಾ ಇದ್ರ ಅವ್ರ ಮುಂದೆ? ಬದುಕೋಕೆ ಆಸೆ ಇಲ್ವಾ? ನಿಮಗೋಸ್ಕರ ಬದುಕಿ, ಅವ್ರಿಗೋಸ್ಕರ ಏನು ಜೀವ ಕೊಟ್ಟಿಲ್ಲ ನಿಮ್ಮ ತಂದೆ ತಾಯಿ ನಿಮಗೆ. ಕರೆಕ್ಟ್. ಅವ್ರು ಬರೋಕಿನ್ನ ಮುಂಚೆ ಚೆನ್ನಾಗಿದ್ರಿ, ಒಂದು ಗೋಲ್ ಇತ್ತು ಲೈಫಲ್ಲಿ, ಏನೋ ಬದುಕನ್ನು ಅರ್ಥ ಮಾಡ್ಕೊಳ್ಳಿ. ಯಾವತ್ತಿದ್ರೂ ಒಂದಿನ ಸಾಯುವಂಥದ್ದೇ ಬದುಕಲ್ಲಿ. ಎಷ್ಟೋ ಜನ, ನಾನು ಇದನ್ನೇ ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀನಿ, ಕಣ್ಣಿಲ್ದೇ ಇರೋರು, ಕೈ ಇಲ್ಲದೆ ಇರೋರು, ಕಾಲಿಲ್ಲದೆ ಇರೋರು, ಬಾಯಿ ಇಲ್ಲದೆ ಇರೋರು, ಎಷ್ಟು ಏನೇನೋ ಇದ್ದಾರೆ ಜಗತ್ತಲ್ಲಿ. ಅವ್ರು ಯಾರಿಗೂ ಸಾಯಬೇಕು ಅಂತ ಅನಿಸಿಲ್ಲ. ನಾನು ಹೇಳ್ತಕ್ಕಂಥದ್ದು ಯಾವುದೋ ಒಬ್ಬ ವ್ಯಕ್ತಿ ಎಮೋಷನ್ಸ್ ಓಕೆ, ಬಟ್ ಪ್ರಾಕ್ಟಿಕಲಿ ನೋಡಿದಾಗ ಅವರು ನಿಮ್ಗಿನ್ನ ಚೆನ್ನಾಗಿ ಬದುಕ್ತಿರ್ಬೇಕಾದ್ರೆ ನೀವು ಯಾಕೆ ಹಂಗೆ ಅನ್ಕೋತೀರಿ? ಮೊದಲನೇ ಕ್ವಶನ್ಸ್ ನಿಮಗೆ ನೀವು ಕೇಳ್ಕೊಳ್ಳಿ. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ನೀವು ಅವರಿಗಾಗಿ ಸತ್ರೆ ಯಾರಿಗೂ ಲಾಸ್ ಆಗುತ್ತೆ. ಅವ್ರಿಗೋಸ್ಕರ ನಿಮ್ಮ ಜೀವನ ಹಾಳು ಮಾಡ್ಕೊಂಡ್ರೆ ಯಾರಿಗೆ ಲಾಸ್ ಆಗುತ್ತೆ? ಯಾರಿಗೂ ಲಾಸ್ ಆಗಲ್ಲ. ಬದುಕು ನಡೀತಾ ಇರತ್ತೆ. ನಾವು ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿಗಳು ಯಾವಾಗೋ ಸತ್ತು ಹೋಗಿದ್ದಾರೆ. ನಾವು ಸತ್ತು ಹೋಗಿದ್ದೀವ? ಇಲ್ಲ. ಒಂದು ವಾರ ಆಳ್ತೀವಿ, 15 ದಿನ ಆಳ್ತೀವಿ, 1 ತಿಂಗಳು ಆಳ್ತೀವಿ, 6 ತಿಂಗಳು ಆಳ್ತೀವಿ, ಮತ್ತೆ ಬದುಕು ಯಥಾ ಪ್ರಕಾರ ನಡೀತಾ ಇರತ್ತೆ. ಇದು ವಾಸ್ತವತೆ. ನೀವು ಸತ್ರೂ ಹಾಗೇನೆ. ನಿಮ್ಮ ಬದುಕನ್ನು ನೀವು ಹಾಳು ಮಾಡ್ಕೋತೀರಿ. ಮೋಸ ಆಗಿದೆ, ತಿದ್ಕೊಬೇಕು, ಬುದ್ಧಿವಂತರಾಗಬೇಕು, ನಡಿಬೇಕು. ಅದಕ್ಕೆ ಸಾಯುವಂಥ ಯೋಚನೆ ಮಾಡಬೇಡಿ. ಬದುಕನ್ನು ಮತ್ತೆ ಇಲ್ಲಿಂದ ಹೊಸದಾಗಿ ಕಲಿತು ಮುಂದೆ ಬರೋದ್ರ ಬಗ್ಗೆ ಯೋಚನೆ ಮಾಡಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಬದುಕು ನಮಗೆ ಎಷ್ಟು ಮುಖ್ಯ, ತುಂಬ ಮುಖ್ಯ ಆ್ಯಕ್ಚುಲಿ ಬದುಕು ನಮಗೆ. ಎಷ್ಟೋ ಜನ್ಮಗಳ ಪುಣ್ಯ, ಎಷ್ಟೋ ವರ್ಷಗಳ ಪುಣ್ಯ ಮನುಷ್ಯರಾಗಿ ಹುಟ್ಟಿದ್ದೀವಿ. ಮತ್ತೆ ಮನುಷ್ಯರಾಗಿ ಹುಡ್ತೀವಲ್ಲ ಗೊತ್ತಿಲ್ಲ.
ಇರುವುದನ್ನು ಸ್ವೀಕಾರ ಮಾಡಬೇಕು, ಇರೋದ್ರಲ್ಲಿ ತೃಪ್ತಿ ಹೊಂದಬೇಕು. ಆವಾಗ ನೆಮ್ಮದಿ ಸಿಗತ್ತೆ, ಬದುಕಿನ ಸಾರ್ಥಕತೆ ಸಿಗತ್ತೆ. ಹುಟ್ಟು ಮತ್ತೆ ಸಾವುಗಳ ಮಧ್ಯೆ ಹೇಗೆ ಬದುಕಬೇಕು, ಹೇಗೆ ಯೋಚನೆ ಮಾಡಬೇಕು, ಏನಕ್ಕೆ ಬಂದಿದ್ದೀವಿ, ಇದೆಲ್ಲಾನು ಕೂಡ ನಮಗೆ ನಾವು ಪ್ರಶ್ನೆಗಳನ್ನು ಹಾಕೊಂಡು ಕೇಳ್ತಾ ಹೋದ್ರೆ ಮಾತ್ರ ಬದುಕಿಗೆ ಒಂದು ಅರ್ಥ ಸಿಗ್ಲಿಕ್ಕೆ ಸಾಧ್ಯ, ನನ್ನ ಪ್ರಕಾರ. ಐ ಥಿಂಕ್ ನಾನು ಮಾತಾಡ್ತಾ ಹೋದ್ರೆ ತುಂಬಾನೇ ಮಾತಾಡ್ತಾ ಹೋಗ್ತೀನಿ. ಸೊ ನಾನು ಅದೇ ಹೇಳ್ತಿರೋದು, ಬದುಕಲ್ಲಿ ಈ ಬದುಕು ನಮಗೆಷ್ಟು ಮುಖ್ಯ ಅನ್ನೋ ತುಂಬ ಮುಖ್ಯ ಇದೆ. ಇದನ್ನ ಕರೆಕ್ಟಾಗಿ ಕೂತ್ಕೊಂಡು ಯೋಚನೆ ಮಾಡ್ತಾ ಹೋದ್ರೆ ನಿಮ್ಗೆ ಉತ್ತರ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ನಿಮ್ಮ ಹುಟ್ಟಿಗೆ ಒಂದು ಅರ್ಥ ಸಿಗ್ಬೇಕಂದ್ರೆ ನೀವು ಬಾಳಿ ಬದುಕಬೇಕು. ಬಾಳಿ ಬದುಕಕ್ಕೆ ಅಂತ ಹುಟ್ಟಿದೀವಿ ಅಂದಮೇಲೆ ಏನೋ ಸಣ್ಣ ಪ್ರಾಬ್ಲಮ್ ಆಯಿತು ಅಂತ ಯಾವುದೋ ಒಬ್ಬ ವ್ಯಕ್ತಿಗೋಸ್ಕರ ಆಳ್ತಿದ್ದೀವಿ ಅಂದಮೇಲೆ ಐ ಥಿಂಕ್ ಯು ಆರ್ ಎ ರಾಂಗ್ ವೇನಲ್ಲಿ ಯೋಚನೆ ಮಾಡ್ತಿದ್ದೀರಾ ಅಂತ ಅರ್ಥ. ಕರೆಕ್ಟಾಗಿ ಜಗತ್ತನ್ನು ಹೊರಗಡೆ ಥಿಂಕ್ ಮಾಡಿ ನೋಡಿ. ಯಾರೂ ಸತ್ತರೆ ನಮ್ಮ ಒಟ್ಟಿಗೆ ಬರೋರಿಲ್ಲ ಅಂದಮೇಲೆ ಇನ್ಯಾರ್ದೋಗೋಸ್ಕರ ಯೋಚನೆ ಮಾಡಿದ್ರೆ ನಾವು ಮುಟ್ಟಾಳ್ರು ನನ್ನ ಪ್ರಕಾರ. ಓಕೆ, ಐ ಥಿಂಕ್ ವಿಡಿಯೋ ಅರ್ಥ ಆಗಿದೆ ಅನಿಸಿದ್ರೆ ಏನು ಅನ್ನಿಸ್ತು ಅದನ್ನು ಕಮೆಂಟ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ದಯವಿಟ್ಟು ರೀಚ್ ಆಗಲಿ ವಿಚಾರಗಳು ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.